ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು ಕೈಗೆ ಬಳೆಗಳನ್ನು ಏಕೆ ಧರಿಸಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ತ್ರೀಯರು ಕೈಗೆ ಬಳೆ, ಕಾಲಿಗೆ ಗೆಜ್ಜೆ, ಕಾಲ್ಬೆರಳಿಗೆ ಉಂಗುರ ಮತ್ತು ಕಿವಿಗೆ ಓಲೆ, ಮೂಗಿಗೆ ನತ್ತು ಇವುಗಳನ್ನು ಧರಿಸಬೇಕು ಎಂಬುದು ಕೇವಲ ಅಲಂಕಾರಕ್ಕೆ ಮಾತ್ರ ಅಲ್ಲ, ಅಥವಾ ಇವು ಬರೀ ಸಂಪ್ರದಾಯ ಅಥವಾ ಸಂಸ್ಕೃತಿಗೆ ಸಂಬಂಧಿಸಿದ ಸಂಗತಿಗಳು ಸಹ ಅಲ್ಲ. ಇವುಗಳ ಹಿಂದೆ ಪ್ರತಿಯೊಂದಕ್ಕೂ ಶರೀರಶಾಸ್ತ್ರ ಹಾಗೂ ಮಾನಸಿಕತೆಗೆ ಸಂಬಂಧಿಸಿದ ಹಲವು ಕಾರಣಗಳು ಸಹ ಇವೆ. ಇನ್ನು ನಮ್ಮ ದೇಹದಲ್ಲಿನ ಕೈನ ಮಣಿಕಟ್ಟು ಅತ್ಯಂತ ಶಕ್ತಿಯುತ ಜಾಗ. ಅಲ್ಲಿ ಸಾಕಷ್ಟು ಶಕ್ತಿ ಉತ್ಪನ್ನವಾಗುತ್ತೆ. ಆ ಶಕ್ತಿ ದೇಹದ ಎಲ್ಲ ಭಾಗಕ್ಕೂ ಹರಡುತ್ತೆ. ಬಳೆ ಧರಿಸುವುದು ಇದೇ ಮಣಿಕಟ್ಟಿನ ಸುತ್ತ. ಈ ಮಣಿಕಟ್ಟು ಪದೇ ಪದೇ ಬಳೆಯ ಸಂಪರ್ಕಕ್ಕೆ ಬಂದು ಪ್ರಚೋದನೆಗೆ ಒಳಗಾಗುವುದರಿಂದ ರಕ್ತ ಪರಿಚಲನೆ ಹೆಚ್ಚುತ್ತೆ. ಹಿಂದೆಲ್ಲ ಮಹಿಳೆಯರು ಪುರುಷರಂತೆ ದೇಹಕ್ಕೆ ಹೆಚ್ಚು ಶ್ರಮ ನೀಡುವ ಕೆಲಸ ಮಾಡದೆ ಸಣ್ಣ ಪುಟ್ಟ ಮನೆ ಕೆಲಸಗಳಲ್ಲೇ ಮುಳುಗ್ತಾಯಿದ್ರು. ಆಗ ಅವರ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವ ಕೆಲಸವನ್ನು ಬಳೆ ಮಾಡ್ತಾಯಿತ್ತು. ಇನ್ನು ಕೈಗಳು ನಿರಂತರವಾಗಿ ಅಲುಗಾಡೋದರಿಂದ ಬಳೆಯ ಘರ್ಷಣೆಯೊಂದಿಗೆ ವಿದ್ಯುತ್ ಕಾಂತೀಯ ತರಂಗಗಳು ಉತ್ಪನ್ನವಾಗಿ ಅವು ಇಡೀ ದೇಹಕ್ಕೆ ಹರಡ್ತಾ ಇದ್ವು. ಇನ್ನು ಬಳೆ ವೃತ್ತಾಕಾರವಾಗಿರೋದರಿಂದ ಅಲ್ಲಿ ಉತ್ಪನ್ನವಾದ ಶಕ್ತಿ ಬೇರೆಲ್ಲಿಗೂ ವರ್ಗಾವಣೆಯಾಗದೆ ನರವ್ಯೂಹದ ಮೂಲಕ ನಮ್ಮ ದೇಹಕ್ಕೆ ವರ್ಗಾವಣೆಯಾಗಬೇಕು. ಇದರ ಪ್ರಮಾಣ ಬಹಳ ಸಣ್ಣದಾದರೂ ನಿರಂತರವಾಗಿ ಈ ಶಕ್ತಿ ದೇಹಕ್ಕೆ ಸಿಗ್ತಾ ಇರೋದ್ರಿಂದ ನಾವು ಕ್ರಿಯಾಶೀಲರಾಗಿರಲು ನಾವು ತೊಡುವಂಥ ಬಳೆ ಕಾರಣವಾಗುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಗರ್ಭಿಣಿ ಮಹಿಳೆಗೆ ಸೀಮಂತ ಮಾಡಿ ಕೈ ತುಂಬ ಗಾಜಿನ ಬಳೆ ಹಾಕ್ತಾರೆ. ಈ ಬಳೆಗಳ ಶಬ್ದ ಬೆಳೆಯುತ್ತಿರುವ ಮಗುವಿಗೆ ಸಂಗೀತದ ಹಾಗೆ. ಇನ್ನು ಮಗು ತನ್ನ ತಾಯಿಯನ್ನು ಗುರುತಿಸಲು ಅದು ತುಂಬ ನೆರವಾಗುತ್ತೆ. ಇನ್ನು ಲೋಹದ ಬಳೆ ಇಲ್ಲ ಖಡ್ಗವು ನಾವು ಧರಿಸಿರುವ ಬಟ್ಟೆಗಳಿಂದ ಉತ್ಪಾದನೆಯಾಗಬಹುದಾದ ಸ್ಥಾಯಿ ವಿದ್ಯುತ್ತನ್ನು ಸುಲಭವಾಗಿ ಹೊರಹರಿಸಲು ನೆರವಾಗುತ್ತೆ. ಕೈ ತುಂಬ ಬಳೆಗಳನ್ನು ಧರಿಸಿದರೆ ಅದು ಸಣ್ಣ ಪುಟ್ಟ ಪೆಟ್ಟುಗಳಿಂದಲೂ ಸಹ ಕೈಗಳನ್ನು ರಕ್ಷಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆಯರು ಕೈಗೆ ಬಳೆಗಳನ್ನು ಯಾಕೆ ಧರಿಸಬೇಕು ಅನ್ನೋವಂಥದ್ದನ್ನು. ಇವತ್ತಿನ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.